ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಪಡಿತರ ಅಕ್ಕಿ ಕಾಳ ಸಂತೆಯಲ್ಲಿ ಸಾಗಾಟ ಆಗ್ತಾ ಇದೆ. ಜಮೀನಿನ ಗೋದಾಮಿನಲ್ಲಿ ಭಾರಿ ಪ್ರಮಾಣದ ಪಡಿತರ ಅಕ್ಕಿಯನ್ನ ಪತ್ತೆ ಮಾಡಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಉಕ್ಕಿನಾಳ್ ತಾಂಡಾ ಜಮೀನಿನ ಗೋದಾಮಿನ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಉಕ್ಕಿನಾಳ್ ತಾಂಡ ಪಡಿತರ ಅಕ್ಕಿ ಖರೀದಿಯನ್ನ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಗೋದಾಮಿನಲ್ಲಿ ಸಂಗ್ರಹವನ್ನ ಮಾಡಿದ್ರು. 120 ಚೀಲದಲ್ಲಿ ಪಡಿತರ ಅಕ್ಕಿಯನ್ನ ಸಂಗ್ರಹಿಸಿ 60 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳ ತಂಡ. ಗೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಜರುಗಿರುವಂತದ್ದು. ಸ್ಥಳೀಯ ಸಂಜಾಣ ಇಲ್ಲಿ ಅಂದ್ರೆ ನಮ್ಗೆ ಕಾಯೋದು ಹತ್ತದ ಕಾಯಿಸೋ ಮತ್ತು ನಂಗೆ ಯಾಕೆ ನ್ಯೂಸೆನ್ಸ್ ಕ್ಲಿಯರ್ ಮಾಡ್ಯಾರ ನೋಡಿ. ಸಾಕು ವಿಡಿಯೋ ಸಾಕು. ಈ GPS ವಿಡಿಯೋ ಆಯಿತು ಅಣ್ಣ. ನಾರ್ಮಲ್ ವಿಡಿಯೋ ಮಾಡಕತ್ತೀನಿ. ನಾರ್ಮಲ್ ಮಾಡಿ ಈ ಕಡೆಯಿಂದ ಮುಖ ನೋಡಿ. ಈ ಕಡೆ ಹಿಂಗೆ ಮುಖ ಬಗ್ಗೆ ಟಾರ್ಚ್ ಹಿಡಿ. ಆ ಕಡೆ ಲೈಟ್ ಮಾಡಿ ಅಣ್ಣ. ಅಲ್ಲಿ ಆ ಕಡೆ ತೋರಿಸಿ ಸ್ವಲ್ಪ. ಹಾಂ, ರೀಚ್ ಆಗಿದೆ ಸರ್. ಒಂದು 100 ಬ್ಯಾಗ್ ಅಷ್ಟು ಇದು ಹಿಡಿದಿಲ್ಲ ಸರ್. ಬ್ಯಾಗ್ ಇದೆ ಸರ್. ಇಲ್ಲ ಸರ್, ಯಾವ ಗಾಡಿಗಳು ಯಾವ ಇಲ್ಲ ಸರ್. ಇಲ್ಲಿ ನಮ್ಮ ಜೀಪ್ ಎದುರುಗಡೆ ಒಂದು ಸರ್ ಇಲ್ಲ ಸರ್. ಈಗ ನಮ್ಮ ಜೀಪ್ ಎದುರುಗಡೆ ಒಂದೇ ಗಾಡಿ ನಿಂತ ಸರ್. ಅದನ್ನ ಹಿಡ್ಕೊಂಡಿದ್ದೀವಿ ಸರ್. ಈಗ ಅದನ್ನೇನದಲ್ಲ ಒಂದು ಗೋದಾಮ್ದಾಗ ಈಗ ನಾವು 1 ಪೊಲೀಸರು ಇದು ಮಾಡೀವಿ. ಒಳಗೆ ಹೋಗ್ಕೊಂಡು ನೋಡಿವಿ. ಅಲ್ಲಿ 100 ಬ್ಯಾಗ್ ಅಷ್ಟು ಅಂದಾಜು ಕಾಣ್ಲಕತ್ತ ಸರ್. ಇನ್ನೊಂದು ಗೋದಾಮ ಸರ್, ಅದ್ರ ಮಗ್ಲ ಇನ್ನೊಂದು ಗೋದಾಮ ಸರ್. ಅದ್ರ ಮಗ್ಲ ಅದನ್ನ ಓಪನ್ ಮಾಡಿಲ್ಲ ಸರ್. ಇನ್ನು ಓಪನ್ ಮಾಡಿಲ್ಲ ಸರ್. ಅದನ್ನ ನೋಡ್ತೀವಿ ಸರ್ ಅದ್ರಾಗ ಎಷ್ಟು ಅಂತೇಳಿ. ಅವರು ಇವರು PSS ಎಲ್ಲ ವೇಟ್ ಮಾಡಾಕತ್ತೀವಿ ಸರ್. ಇದನ್ನ ಗಾಡಿ ಬೇರೆ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಲ್ಲ ಸರ್. ಇದನ್ನ ಸರ್ ಮಾತಾಡಿ ಸರ್. ಓಕೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಬದನೆಕಾಯಿಯನ್ನ ಬೆಳೆದು ಕೈ ಸುಟ್ಕೊಂಡಿದ್ದಾನೆ ರೈತ. ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಂತ ರೈತನಿಗೆ ಇದೀಗ ಆಘಾತ ಉಂಟಾಗಿದೆ. ಏಪ್ರಿಲ್ನಲ್ಲಿ ಬದನೆಕಾಯಿಯನ್ನ ಬಿತ್ತನೆ ಮಾಡಿ ಬೆಳೆ ಹುಲ್ಲುಸಾಗಿ ಬೆಳೆದ್ರು ಹೂವು ಕಾಯಿ ಬೀಳ್ತಾ ಇಲ್ಲ ಗಿಡಗಳು. ಬೀದರ್ ತಾಲೂಕಿನ ಮನ್ನಳ್ಳಿ ಗ್ರಾಮದ ರೈತ ರವಿಕುಮಾರ್ಗೆ ಭಾರಿ ನಿರಾಸೆ ಆಗಿದೆ. 4 ಎಕರೆಯಲ್ಲಿ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬದನೆಕಾಯಿಯನ್ನ ಬೆಳೆದಿದ್ದ ರೈತ. 2018ರಿಂದಲೂ ಕೂಡ ಬದನೆಕಾಯಿಯನ್ನ ಬೆಳೀತಾ ಇದ್ದಾರೆ ಈ ರೈತ ರವಿಕುಮಾರ್. ಈ ಬಾರಿ ಕಳಪೆ ಗುಣಮಟ್ಟದ ಬೀಜದಿಂದಾಗಿ ಮೋಸಕ್ಕೀಡಾಗಿದ್ದಾನೆ ರೈತ. ಸದ್ಯ ಮಾರುಕಟ್ಟೆಯಲ್ಲಿ 3,000 ರೂಪಾಯಿ ಕ್ವಿಂಟಾಲ್ಗೆ ಮಾರಾಟವಾಗ್ತಾ ಇದೆ ಬದನೆಕಾಯಿ ಬೆಳೆದು ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ರೈತ ರವಿಕುಮಾರ್. ಗಿಡದಲ್ಲಿ 1-2 ಕಾಯಿ ಬಿಟ್ಟರು ಕೊಳೆತು ಹೋಗ್ತಾ ಇದೆ. ಹೂವು ಕಾಯಿ ಬಿಡಲೆಂದು ರಾಸಾಯನಿಕ ಸಿಂಪಡಿಸಿದ್ರು ಕೂಡ ಬಿಡ್ತಾ ಇಲ್ಲ. ಹೀಗಾಗಿ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ರವಿಕುಮಾರ್ ಮನವಿಯನ್ನ ಮಾಡಿದ್ದಾರೆ. ಎಲ್ಲರೂ ಒಂದ್ಸಲ ಹಿಂಗೆ ಜರ ನೋಡಿ ಒಂದು ಯಾವ್ದಾರ ಕಾಯಿ ಮತ್ತೆ ಇದು ಮಾಡ್ರಿ. ಯಾಕಡೆ ಈ ಕಡೆ ಬರ್ರಿ.
ಅವ್ರಿಗೆ ಗೊತ್ತಿರಲ್ಲ ಅದೇನೋ ಚಲೋ ಇರ್ತಿಲ್ಲ. ಅವ್ರು ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ರಿ ಅವರಿಗೆ ಅವರ ದುಕಾನ್ದಾಗ ಕೂತು ಎಣಿಸ್ತಾರಲ್ಲ. ಅಲ್ಲ ಎಣಿಸ್ತಾರ. ಈಗ ಹಂಗಿರಲ್ಲ, ನಾನು ಬೀಜ ಕೊಡ್ತೀನಿ ನಿಮ್ಗೆ, ನೀವು ಬೀಜನ ಏನು ತೊಗೊತೀರಿ, ನಾನು ವಿಶ್ವಾಸ ಇರುತ್ತೆ ನನಗೆ ಅದು ಹುಡ್ತೈತಿ ಬೆಳಿತೈತಿ ಬೀಜ ಚಂದ ಆಗತ್ತೆ ಅಂತ. ಯಾಕಂದ್ರೆ ನನಗೆ ಹೇಳೋದು ಹಂಗೆ ಹೇಳಿರ್ತಾನೆ. ನಾನು ನಿಮಗೆ ಹೇಳ ಅಲ್ಲಿ ಕಾಲ ಏನಿಲ್ಲ ಗಂಡು ಬೀಜ ಕಾಯಿ ಖಾಲಿ ಕಾಯಿ ನೋಡ್ಕೊತ ನಿಂದ್ರ ಸರ ಮಾಡಕ್ ಮಾಡೋದು ಫಸ್ಟ್ ನಾ ಮಾಡ್ತಾ ಆಮೇಲೆ ನೀವೆಲ್ಲ ಮಾಡ್ರ ನೋಡಿ. ಏನಾಗಿದೆ ಏನು ಬೀಜ ಸರ್? ಇದು ಪಂಚಗಂಗಾ ಸೂಪರ್ ಗೌರವ್ ಅಂತೇಳಿ ಬದನೆ ಬೆಳೆ. ಇದು ಏನದಂದ್ರೆ ನಾವು ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡಿದ್ದೀವಿ ರೀ. ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡಿ ಇವಾಗ ಏನದಂದ್ರೆ ಸರಿ ಸುಮಾರು 4 ತಿಂಗಳು ಆಗ್ತದೆ. ಇದು ಕನಿಷ್ಠವಾಗಿ 3 ತಿಂಗಳಿಗೆ ಬೆಳೆ ಸ್ಟಾರ್ಟ್ ಆಗ್ತದೆ ರೀ. ಸ್ಟಾರ್ಟ್ ಆಗಿ ಕಂಪ್ಲೀಟ್ 6 ತಿಂಗಳವರೆಗೆ ಇದು ರಿಂಡಿಂಗ್ ಇರ್ತದೆ ರೀ. ಅದರೊಳಗೆ ಏನದಂದ್ರೆ ಇದಕ್ಕೆ ಕಾಯಿನೂ ಬರ್ತಾಯಿಲ್ಲ, ಕಾಯಿ ಬರ್ತಾಯಿದೆ, ಒಂದೊಂದಾಗಿ ಕಾಯಿ ಬರ್ತಾಯಿದೆ. ಆಯಿತು, ಹೂವನ್ನು ಜಾಸ್ತಿ ಇಲ್ಲ ರೀ. ಇದಕ್ಕೆ ರಾಸಾಯನಿಕವಾಗಿ ನಾವು ಕೆಮಿಕಲ್ ಯೂಸ್ ಮಾಡಿದ್ದೀವಿ ರೀ, ಆರ್ಗ್ಯಾನಿಕ್ ಥರನೂ ಯೂಸ್ ಮಾಡಿದ್ದೀವಿ. ಆಯಿತು, ಗೊಬ್ಬರ ಹಾಕಿದ್ದೀವಿ, ಕಳೆ ತೆಗಿಸಿದ್ದೀವಿ. ಟೋಟಲಿ ಏನಾಗದಂದ್ರೆ ಪರ್ 1 ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ, 2 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ ರೀ. ಟೋಟಲ್ 4 ಎಕರೆ ಬೆಳೆದೀವಿ. 4 ಎಕರೆಯಲ್ಲಿ 2 ಎಕರೆನ ಆಲ್ರೆಡಿ ಕಟ್ಟಿ ಒಗಟಿನಿ ರೀ. ಇದು 2 ಎಕರೆ ಉಳ್ದೈತೆ ರೀ. ಇದು 2 ಎಕರೆನೂ ನೋಡ್ರಿ ಕಾಯಿ ಬರ್ತಾವೆ ಅಂತೇಳಿ ನನ್ನ ಉದ್ದೇಶ ಇತ್ತು ರೀ. ಆದ್ರೂ ಕಾಯಿನೂ ಕಾಣಿಸ್ತಾ ಇಲ್ಲ ರೀ. ಟೋಟಲಿ ಹೊಲ ತುಂಬ ಎಷ್ಟು ಹಿಡಿದ್ರು ಅದ್ರ ಸಲುವಾಗಿ ಇದಕ್ಕೆ ಏನದ, ಇದು ಕಳಪೆ ಗುಣಮಟ್ಟದ ಒಂದು ಬೀಜ ಅದ ರೀ. ಇದು ಪಂಚಗಂಗಾ ಸೂಪರ್ ಗೌರವ್. ಆಯ್ತು, ನಾನು 2018ರಿಂದ ಪಂಚಗಂಗಾ ಸೂಪರ್ ಗೌರವ್ ಅಂತ ಬೆಳೆಸ್ತಾ ಇರ್ತೀನಿ ರೀ. ಆದರೆ ಈ ಸಲ ಏನಾದಂದ್ರೆ ಇದು ಕಳಪೆ ಗುಣಮಟ್ಟದ ಬೀಜವನ್ನು ಕೊಟ್ಟು ನಮಗೆ ರೈತರಿಗೆ ಏನಾದಂದ್ರೆ ಭಾಳಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ ರೀ ಇವರು ಫರ್ಟಿಲೈಸರ್ ದುಕಾನ್ದವರು. ಎಷ್ಟು ಆದಾಯ ಬರಬೇಕಾಗಿತ್ತು ಇದಕ್ಕೆ ಸರ್? ಸರಿ ಸುಮಾರು ಇದಕ್ಕೆ ಆದಾಯ ಕನಿಷ್ಠ ಅಂದ್ರೂ 4 ಲಕ್ಷ ರೂಪಾಯಿ ಆದಾಯ ಬರಬೇಕಾಗಿತ್ತು ರೀ ಇದಕ್ಕೆ. ಈಗ ರೇಟ್ನೂ ಏನಿದೆ 3,000 ರೂಪಾಯಿ ಕುಂಟಲ್ ಇದೆ ರೀ. ಪರ್ ಕುಂಟಲ್ 3,000 ರೂಪಾಯಿ ಕುಂಟಲ್ ಇದೆ. ಒಂದು ಸಲ ಕಡ್ದಾಗ 10ರಿಂದ 12 ಕುಂಟಲ್ ಮಾಲ್ ಬರ್ತದೆ ರೀ. ಇದಕ್ಕೆ ಕಾಯಿ ಬರ್ತದೆ ರೀ. ಆದ್ರೆ ಟೋಟಲ್ ಇದಾಗ ಏನಂದ್ರೆ ಮಾಲೆ ಬರ್ತಾರೆ, ಬದನೇನೆ ಬರ್ತಾಯಿಲ್ಲ ರೀ. ಇದ್ರೊಳಗೆ ಬರ್ಲಿಕ್ಕೆ ಗಿಡಗಳಿಗೆ ಒಂದು ಇಲ್ಲೊಂದು ಅದ ರೀ. ಅದ್ರ ಸಲುವಾಗಿ ಏನದ ಅಂದ್ರೆ ಇದಕ್ಕೆ ನಮಗೆ ಸೂಕ್ತವಾಗಿ ಏನದ ಅಂದ್ರೆ ಪರಿಹಾರ ನೀಡ್ಕೋಬೇಕು. ಏನು ಹೇಳ್ತಾರೆ ಅಧಿಕಾರಿಗಳಿಗೆ? ಜಿಲ್ಲಾಧಿಕಾರಿಗಳಿಗೂ ಹಾಗೂ ತೋಟಗಾರಿಕೆ ಇಲಾಖೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಹಾಗೂ ಕೃಷಿ ಇಲಾಖೆಯ JD ಅವರಿಗೂ ನಾ ಹೇಳಕ್ಕೆ ಇಷ್ಟಪಡೋದೇನೆಂದರೆ ನಮಗೆ ಆರ್ಥಿಕವಾಗಿ ತುಂಬ ಅದು ನಷ್ಟ ಆಗಿದೆ. ಆದುದರಿಂದ ನಮಗೇನಾದರೂ ಪರಿಹಾರ ದೊರಕಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಕೇಳಿಕೊಳ್ತೀನಿ. ನನ್ನ ಹೆಸರು ರವಿಕುಮಾರ್, ತಂದೆ ಹೆಸರು ಕಾಶಿನಾಥ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ವೈಫಲ್ಯಗಳು, ಅದರಲ್ಲಿಯೂ ಕೂಡ ನೀಟ್ UG ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಸಂಬಂಧಿತ ಪರೀಕ್ಷಾ ಅಕ್ರಮಗಳ ನೈತಿಕ ಹೊಣೆಯನ್ನ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬಸವ ಕಲ್ಯಾಣ ತಾಲೂಕಿನ ಸಾಲಿಟಾರಿಟ್ ಯೂತ್ ಮೂವ್ಮೆಂಟ್ ವತಿಯಿಂದ
ಸೋಮವಾರ 4 ಗಂಟೆಗೆ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಹಾಗೂ ಸಂಬಂಧಿತ ಅಕ್ರಮಗಳ ಕುರಿತು ಸ್ವತಂತ್ರ, ನಿಷ್ಪಕ್ಷಪಾತ ಮತ್ತು ಕಾಲಮಿತಿಯ ತನಿಖೆ ನಡೆಸಬೇಕು. ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಸಂಸ್ಥೆಗಳು, ಮಧ್ಯವರ್ತಿಗಳು ಹಾಗೂ ಸಂಘಟಿತ ಜಾಲಗಳ ಪಾತ್ರವನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾಕ್ರಮ, ಭ್ರಷ್ಟಾಚಾರ, ನಿರ್ಲಕ್ಷ್ಯ ಅಥವಾ ಪರೀಕ್ಷೆಯ ಗೌಪ್ಯತೆಯನ್ನು ಕಾಪಾಡುವಲ್ಲಿ ವಿಫಲರಾದ ಎಲ್ಲ ವ್ಯಕ್ತಿಗಳು, ಅಧಿಕಾರಿಗಳು ಹಾಗೂ ಸಂಸ್ಥೆಗಳ ವಿರುದ್ಧ ಕಾನೂನುಬದ್ಧ ಹಾಗೂ ಇಲಾಖೆ ಮಟ್ಟದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯವನ್ನು ರಕ್ಷಿಸಬೇಕು. ಆರ್ಥಿಕ ನೆರವು, ಮಾನಸಿಕ ಸಮಾಲೋಚನಾ ಸೇವೆ ಹಾಗೂ ಹೆಚ್ಚುವರಿ ಪರೀಕ್ಷಾ ಅವಕಾಶಗಳನ್ನು ಒದಗಿಸಬೇಕು. ಇನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಹಾಗೂ ಇತರೆ ಪರೀಕ್ಷಾ ಸಂಸ್ಥೆಗಳ ಕಾರ್ಯವೈಖರಿಯನ್ನು ಸ್ವತಂತ್ರವಾಗಿ ಪರಿಶೀಲಿಸಬೇಕು. ಪಾರದರ್ಶಕತೆ, ಸೈಬರ್ ಭದ್ರತೆ, ಗೌಪ್ಯತೆ, ವೃತ್ತಿಪರ ಹೊಣೆಗಾರಿಕೆ ಹಾಗೂ ಪರಿಣಾಮಕಾರಿ ದೂರು ನಿವಾರಣಾ ವ್ಯವಸ್ಥೆಯನ್ನು ಖಚಿತಪಡಿಸುವ ಬಲಿಷ್ಠ ಸುಧಾರಣೆಗಳನ್ನು ಜಾರಿಗೊಳಿಸಬೇಕು ಎಂದರು. आज 20 जुलाई 2026 को सॉलिडारिटी यूथ मूवमेंट बसवा कल्याण ने तहसीलदार बसवा कल्याण के थ्रू प्रेसिडेंट ऑफ इंडिया को एक मेमोरेंडम भेजा है। इस मेमोरेंडम का उद्देश्य ये है कि हमारे मुल्क हिंदुस्तान में जो भी इरेगुलरिटीज़ हो रही हैं, ख़ासकर हम छात्र की बात करते हैं, नौजवानों की बात करते हैं, जो एग्ज़ाम में पेपर लीक्स हो रहे हैं, जो डेमोक्रेटिक राइट्स को जो है ख़राब किया जा रहा है, उनको जो है डिनाई किया जा रहा है, आज उसके अगेंस्ट में हमने प्रेसिडेंट ऑफ इंडिया को एक पत्र लिखा है तहसीलदार बसवा कल्याण के थ्रू। इस पत्र में हमने राष्ट्रपति प्रेसिडेंट ऑफ इंडिया को ये रिक्वेस्ट किया है कि आप जो है इस देश में चल रहे इरेगुलरिटीज़ के ख़िलाफ़ अपना एक्शन लें। आप इन मामलों में इंटरवेन करें, इंटरवेन करके आप जो है इस देश में चलने वाली इरेगुलरिटीज़ को ख़त्म करवाएं। हमने डिमांड्स रखी हैं 6। डिमांड नंबर 1 जो सबसे अहम और ज़रूरी है, जो हमारे यूनियन एजुकेशन मिनिस्टर हैं धर्मेंद्र प्रधान, उनको हम लोग रिज़ाइन करवाना चाहते हैं, क्योंकि उनके सरकार में रहते हुए तकरीबन 80 से ज़्यादा पेपर लीक्स हो चुके हैं और इस नीट के चलते 25 से ज़्यादा स्टूडेंट सुसाइड कर चुके हैं और कई स्टूडेंट्स डिप्रेशन का शिकार हैं, कई स्टूडेंट जो है साइकोलॉजिकल तौर पे इम्बैलेंस हो चुके हैं। ये सारी जो है नकारता है, ये नाकामी है एजुकेशन मिनिस्टर की। हम राष्ट्रपति जी से निवेदन करते हैं कि यूनियन होम मिनिस्टर का इस्तीफ़ा लें और उन जो भी लोग पेपर लीक में ज़िम्मेदार हैं उनको जो है कड़ी से कड़ी उनको शिक्षा दी जाए, सज़ा दी जाए। इसके बाद हमारा जो सबसे ज़्यादा आक्रोश है वो नेशनल टेस्टिंग एजेंसी जो कि एग्ज़ाम कंडक्ट करती है उसके ख़िलाफ़ है। हमने राष्ट्रपति जी से निवेदन किया है कि वो NTA नेशनल टेस्टिंग एजेंसी जो एग्ज़ाम कंडक्ट करती है उसको भी जल्द से जल्द खारिज करें, उसको जो है एग्ज़ाम कंडक्ट करने की अथॉरिटी से ख़त्म कर दिया जाए और उसको रिफॉर्म करके एक ऐसी एजेंसी को सामने लाया जाए जो पेपर्स को सही तरीके से सेट कर सकती है और छात्रों के भविष्य को महफूज कर सकती है, उनको जान बचा सकती है। इसके बाद आखिर में मैं इस मेमोरेंडम के थ्रू राष्ट्रपति जी को यही निवेदन किए हैं कि आज जंतर मंतर पे जो पिछले 1 महीने से छात्रों को पेपर लीक के ख़िलाफ़ और यूनियन मिनिस्टर के रेजिग्नेशन के अगेंस्ट में जो लोग धरने पर बैठे थे, बहुत पीसफुल चल रहा था, बहुत डेमोक्रेटिक वे में था। अनशन करना, हंगर स्ट्राइक करना ये डेमोक्रेटिक राइट है, लेकिन जिस तरीके से ब्रिटिश ने भगत सिंह जी के अनशन को जेल में ज़बरदस्ती तोड़ने का काम किया था, आज भारत सरकार ने, दिल्ली पुलिस ने यूनियन मिनिस्टर धर्मेंद्र प्रधान को बचाने के लिए सोनम वांगचुक जी के हंगर स्ट्राइक को ज़बरदस्ती सफदरजंग हॉस्पिटल में एडमिट करके ख़त्म किया गया है। आज हम इस मेमोरेंडम के थ्रू प्रेसिडेंट ऑफ इंडिया से ये मांग करते हैं कि हिंदुस्तान को डेमोक्रेटिक कंट्री बाकी रखा जाए और हिंदुस्तान में डेमोक्रेटिक वैल्यूज़ को बाकी रखने के लिए आपकी मदाखलत की ज़रूरत है। हम चाहते हैं कि छात्र का फ्यूचर सही रहे, छात्र का भविष्य सही रहे। चंद लोगों की बेईमानी की वजह से हिंदुस्तान के युवा सुसाइड ना करें। आज सॉलिडारिटी अपने इस मेमोरेंडम के थ्रू ये डिमांड्स लेकर आई थी।
हम उम्मीद करते हैं कि तहसीलदार बसव कल्याण साहब ये मेमोरेंडम प्रेसिडेंट ऑफ इंडिया तक पहुंचाएंगे। जज़ाक। मेरा नाम डॉक्टर ज़बीउल्लाह खान, मैं सॉलिडारिटी यूथ मूवमेंट बसव कल्याण का तालुका अध्यक्ष हूँ। ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಲಿಸಿದರೆ ಬೀದರ್ ಉತ್ತರ ಕ್ಷೇತ್ರದಲ್ಲಿ SIR ಎಮ್ಯುನರೇಷನ್ ಫಾರ್ಮ್ ಸಲ್ಲಿಕೆ ಪ್ರಮಾಣ ಅತ್ಯಂತ ಕಡಿಮೆ ಇರುವ ಹಿನ್ನೆಲೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಹಾಗೂ ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ನಗರದ ಬರಿಚಾಯ್ ಗಾರ್ಡನ್ನಲ್ಲಿ ಬೆಳಗ್ಗಿನ ವಾಯುವಿಹಾರದ ವೇಳೆ ಸಾರ್ವಜನಿಕರಿಗೆ SIR ಪ್ರಕ್ರಿಯೆ ಕುರಿತು ಅರಿವು ಮೂಡಿಸಿದರು. ಚುನಾವಣಾ ಆಯೋಗ ನೀಡಿರುವ ಎಮ್ಯುನರೇಷನ್ ಫಾರ್ಮ್ಗಳನ್ನು ಯಾವುದೇ ಗೊಂದಲವಿಲ್ಲದೆ ಸರಿಯಾಗಿ ಭರ್ತಿ ಮಾಡಿ BLO ಗಳಿಗೆ ಸಮಯಕ್ಕೆ ಸರಿಯಾಗಿ ಸಲ್ಲಿಸುವಂತೆ ಮನವಿ ಮಾಡಿದ್ರು. ಮತದಾರರ ಪಟ್ಟಿಯ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರರು ಸಕ್ರಿಯವಾಗಿ ಭಾಗವಹಿಸುವುದು ಅತ್ಯಂತ ಅಗತ್ಯ ಎಂದು ಕರೆ ನೀಡಿದರು. ಈ ವೇಳೆ ವಾಯುವಿಹಾರಕ್ಕೆ ಬಂದಿದ್ದ ಸಾರ್ವಜನಿಕರು ಅವರೊಂದಿಗೆ ಸಂವಾದ ನಡೆಸಿ SIR ಕುರಿತು ಮಾಹಿತಿ ಪಡೆದುಕೊಂಡರು. ಜಾಗೃತಿ ಅಭಿಯಾನಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಕೂಡ ವ್ಯಕ್ತವಾಯಿತು. ಸರ್ ಈಗ ಯಾರು ಸರ್ SIR ಫಾರ್ಮ್ ತುಂಬಿದ್ರಿ? ಊರಾಗೆ ತುಂಬಿರಲ್ಲ ಸರ್, ನಿಮ್ಮದು ಯಾರು ತುಂಬಿಲ್ಲ ಅವರಿಗೂ ವಿಚಾರ ಮಾಡಿ ಹಾಂ, ನಾನು ತುಂಬಿನಿ ನೀವು ತುಂಬಿರಿ ಅಂತ ಹೇಳಿ. ಆಯ್ತು ಸರ್, ನಾನು SIR ಫಾರ್ಮ್ ತುಂಬಿ ಬರೋಬರ್ ಯಾರು ಅರ್ಜೆಂಟ್ ಇದೆ. ವಾಪಸ್ ಬಂದು ರಿಪೋರ್ಟ್ಗಳು ಅದೇ ಫಾರ್ಮ್ ಕೊಟ್ಟಾರ, ಸಬ್ಮಿಟ್ ಮಾಡಿಲ್ಲ. ಅದೇ ಲಾಸ್ಟ್ ಟೈಮಿಗೆ ಏನೋ ಪ್ರಾಬ್ಲಮ್ ಆಗ್ತದೆ. सर तो बने SIR थैंक यू। अरे नहीं सर, आपका आशीर्वाद मोहब्बत है दोनों का। बोलिए और सब लोग हाँ जल्दी क्या कर रहे लेके रख ले। हाँ वही से वापस नहीं हम कर दिए पूरा राइट। थैंक यू। ಪಬ್ಲಿಕ್ क्या ऐसा लेने वाला कार है तो ढूंढ के ले रहे उनके पास। ಆನ್ಲೈನ್ದಾಗೂ ಹೆಸರು ವೋಟರ್ ID ಹಾಕಿದ್ರೆ ಸಿಗ್ತದೆ ಫುಲ್ ಡೀಟೇಲ್। ಏನು ಮಾಡೋದು ಡಬಲ್ ಕೇಸ್ अब अभियान चल रहा है, आप तो किए होंगे सब SIR का फॉर्म लिए होंगे, भर के दिए होंगे, भर के दिए ना दिए ना। एक सबको संदेश दीजिए आपका नाम बोल के, अब SIR किए हैं, SIR करना नाम कन्नड़ में बोलिए ಫಸ್ಟ್ ಹೆಸರು ಹೇಳಿ। ಸರ್ಕಾರ ಪ್ರಾರಂಭ ಮಾಡಿದ SIR ಅಭಿಯಾನ ತುಂಬ ಅವಶ್ಯಕ ಇದೆ ಹಾಗೂ ಎಲ್ಲರಿಗೂ ಮತದಾನದ ಹಕ್ಕು ನೀಡುವ ಒಂದು ಒಳ್ಳೆಯ ಕೆಲಸ ಇದೆ. ಅದಕ್ಕಾಗಿ ತಾವೆಲ್ಲರೂ SIR ಫಾರ್ಮ್ ತುಂಬಿ ಬಂದವರಿಗೆ ಸಹಕಾರ ಮಾಡಿ ಸಂಪೂರ್ಣ ತಮ್ಮ ಮಾಹಿತಿ ನೀಡಬೇಕಾಗಿ ವಿನಂತಿ। ನಾನು ಕಾಶಿನಾಥ್ ಪಾಟೀಲ್। ऐसा क्यों सर? गाँव को जाना पड़ता है। आप बोलिए मैं नहीं भरा और भरने का भरी। ठीक है बोलिए सबको, मेरा SIR हो गया है, आप भी सब SIR करो। मेरा SIR हो गया, आप सब भी आपका SIR ಸುನಿಶ್ಚಿತ ಕರಿಯೇ। ಧನ್ಯವಾದ। ನಮ್ದು SIR ಆಗಿದೆ, ನೀವೆಲ್ಲರೂ SIR ಮಾಡ್ಕೊಂಡ್ಬಿಟ್ರಿ, ಹೆಸರು ಹಾಕ್ಕೊಡ್ರಿ। ಇಲ್ಲ ಲಿಸ್ಟು ಅವ್ರದ್ದು ನಂಬರ್ ಹಾಕ್ರಿ। ನಮ್ಮದು SIR ಆಗಿದೆ, ನಿಮ್ಮದು ಕೂಡ SIR ಮಾಡಿಸಿ। SIR ತಪ್ಪಿದ್ರೆ ಮುಂದೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೋದಿಲ್ಲ. ಸೊ ಅದಕ್ಕೆ ಇವಾಗಲೇ ತಾವು ಎಲ್ಲರೂ ಕೂಡ SIR ಮಾಡಿಸ್ಕೊಳ್ಳಿ। ಥ್ಯಾಂಕ್ ಯು ಸರ್। ಹಾಂ ನಮ್ಮದು SIR ಕಂಪ್ಲೀಟ್ ಆಗಿದೆ, ದತ್ತಾತ್ರಿ ಪಾಟೀಲ್ ಚೊಂಡಿ। ಹಾಂ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.
ಇನ್ನು ಸೋನಂ ವಾಂಗ್ಚುಕ್ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಬೀದರ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಬಳಿ ವಿವಿಧ ಸಂಘಟನೆಗಳಿಂದ ಹೋರಾಟ ಜರುಗಿರುವಂತದ್ದು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪ್ರತಿಭಟನಾಕಾರರು ಆಗ್ರಹವನ್ನ ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಕೇಂದ್ರ ಸಚಿವರು ರಾಜೀನಾಮೆ ನೀಡಲಿ ಅಂತ ಒತ್ತಾಯ ಮಾಡಿದರು. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರಿಂದ ಆಕ್ರೋಶ ವ್ಯಕ್ತವಾಗಿದೆ. ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಜರುಗಿರುವಂತದ್ದು. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಘೋಷಣೆಯನ್ನ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿನ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರವೇ ಹೊಣೆ ಎಂದು ಆರೋಪವನ್ನು ಹೊರಿಸಿದ್ದಾರೆ. ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಭಟನೆಯ ವೇಳೆ ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಹೋರಾಟಗಾರರು ಸಲ್ಲಿಸಿದ್ದಾರೆ. नहीं चलेगी नहीं चलेगी इस्तीफा दो नरेंद्र प्रधान इस्तीफा दो लीग मंत्री गद्दी छोड़ लीग मंत्री गद्दी करो बीजेपी वाले शर्म करो अरे शर्म करो बीजेपी वाले शर्म करो शर्म नहीं तो डूब मरो बीजेपी वाले गद्दी छोड़ो नरेंद्र प्रधान इस्तीफा दो अंबेडकर जिंदाबाद अंबेडकर जिंदाबाद इनकलाब जिंदाबाद ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಒಂದೆಡೆ ರೈತರಿಗೆ ಕೃಷಿ ಪಂಪ್ ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಯಾಗದೆ ತೀವ್ರ ಸಂಕಷ್ಟ ಎದುರಿಸುತ್ತಿರುವಾಗ, ಮತ್ತೊಂದೆಡೆ ಕಲಬುರಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಗಲಿನ ವೇಳೆಯಲ್ಲಿ ಬೀದಿ ದೀಪಗಳು ಮತ್ತು ಹೈಮಾಸ್ಕ್ ದೀಪಗಳು ಉರಿಯುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಗರದ ಐತಿಹಾಸಿಕ ಕೋಟೆ ಮುಂಭಾಗದಲ್ಲಿರುವ ಹೈಮಾಸ್ಕ್ ದೀಪಗಳು ಹಗಲಲ್ಲಿಯೇ ಉರಿಯುತ್ತಿದ್ದು, ಕೋಟೆ ಮುಂಭಾಗದಿಂದ ಶಹ ಬಜಾರ್ ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಬೀದಿ ದೀಪಗಳು ಸಹ ಮಧ್ಯಾಹ್ನದ ವೇಳೆಯಲ್ಲಿಯೇ ಬೆಳಗುತ್ತಿರುವ ದೃಶ್ಯ ಕಂಡು ಬಂದಿದೆ. ಇದು ವಿದ್ಯುತ್ ವ್ಯರ್ಥವಾಗುತ್ತಿರುವುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಎಂದು ನಾಗರಿಕರು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರಿಗೆ ಕೃಷಿ ಕಾರ್ಯಗಳಿಗೆ ಅಗತ್ಯವಾದ ವಿದ್ಯುತ್ ಸಂಪರ್ಕ ಸಿಗುತ್ತಿಲ್ಲ. ರಾತ್ರಿ ವೇಳೆಯಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತಿರುವುದರಿಂದ ರೈತರು ತೋಟಗಳಿಗೆ ತೆರಳಿ ನೀರು ಹಾಯಿಸಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಗಲಲ್ಲಿನ ವೇಳೆಯಲ್ಲಿ ಅಗತ್ಯವಿಲ್ಲದಿದ್ದರೂ ಕೂಡ ಬೀದಿ ದೀಪಗಳು ಆರಿಸದೆ ವಿದ್ಯುತ್ ವ್ಯರ್ಥ ಮಾಡುತ್ತಿರುವ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಸಾರ್ವಜನಿಕರು ತೀವ್ರವಾಗಿ ಖಂಡಿಸಿದ್ದಾರೆ. ಅಂತಹ ಅವ್ಯವಸ್ಥೆಯಿಂದಾಗಿ ಸರ್ಕಾರದ ವಿದ್ಯುತ್ ಸಂಪನ್ಮೂಲಗಳು ದುರುಪಯೋಗವಾಗುತ್ತಿವೆ ಎಂದು ಆರೋಪಿಸಿದರು. ತಕ್ಷಣವೇ ಸಂಬಂಧಿತ ಅಧಿಕಾರಿಗಳು ನಗರದಲ್ಲಿನ ಹಗಲಿನ ವೇಳೆ ಉರಿಯುತ್ತಿರುವ ಬೀದಿ ದೀಪಗಳನ್ನು ಸ್ಥಗಿತಗೊಳಿಸಿ ವಿದ್ಯುತ್ ಬಳಕೆಯಲ್ಲಿ ಶಿಸ್ತು ತರಬೇಕು. ಜೊತೆಗೆ ರೈತರಿಗೆ ನಿಗದಿತ ವೇಳಾಪಟ್ಟಿಯಂತೆ ಸಮರ್ಪಕ ವಿದ್ಯುತ್ ಪೂರೈಕೆ ಕಲ್ಪಿಸಬೇಕು ಅಂತ ಸಾರ್ವಜನಿಕರು ಹಾಗೂ ರೈತರು ಆಗ್ರಹಿಸಿದ್ದಾರೆ.